ಅಂಗಡಿ ಕೆಲಸಗಾರನ ಮೇಲೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ದರ್ಪ ತೋರಿರುವ ಘಟನೆ ನಡೆದಿದೆ. ಹಿಗ್ಗಾಮುಗ್ಗ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮನ ಬಂದಂತೆ ಟೀ ಅಂಗಡಿ ಕೆಲಸಗಾರನ ಮೇಲೆ ಥಳಿಸಿ ಈಗ ಹಿಗ್ಗಾಮುಗ್ಗ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಬೆಳಗಾವಿಯ ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ಎಂಬಾತನಿಂದ ಹಲ್ಲೆ ನಡೆದಿರುವಂಥದ್ದು. ಕುಡಿದ ನಶೆಯಲ್ಲಿ ಟೀ ಅಂಗಡಿಯ ಯುವಕನ ಮೇಲೆ ದೌರ್ಜನ್ಯ ಎಸಗಲಾಗಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಸಿಗರೇಟ್ ಕೊಡುವ ವಿಚಾರಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ಸಿಗರೇಟ್ ವಿಚಾರಕ್ಕೆ ಆರಂಭವಾದಂತಹ ಜಗಳ ವಿಕೋಪಕ್ಕೆ ತಿರುಗಿದೆ. ಇನ್ನು ಸಿಗರೇಟ್ ಕೊಡು ಅಂತ ಇಲ್ಲಿ ಉಪಾಧ್ಯಕ್ಷ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರಂತೆ. ಇನ್ನು ನಿಂದನೆಯನ್ನ ಪ್ರಶ್ನೆ ಮಾಡಿದ್ದ, ಅಂದ್ರೆ ಯಾಕೆ ಆ ರೀತಿ ಬೈತಾ ಇದ್ದೀರಾ ಅಂತ ಇಲ್ಲಿ ಯುವಕ ಪ್ರಶ್ನೆಯನ್ನ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಯುವಕ ಪ್ರಜ್ವಲ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಕಲ್ಮೇಶ್ ಹಾಗೂ ಸ್ನೇಹಿತ ಈರಣ್ಣ ಮುದ್ದಾಪುರ ಎಂಬುವವರಿಂದ ಈ ಒಂದು ಕೃತ್ಯ ನಡೆದಿರುವಂಥದ್ದು. ಯಾದವಾಡ ಗ್ರಾಮದ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಇರೋ ಟೀ ಅಂಗಡಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಪ್ರಜ್ವಲ್ ದೊಡ್ಡಮನಿ ಎಂಬ ಯುವಕ ಮಾರಣಾಂತಿಕ ದಾಳಿಗೆ ಒಳಗಾಗಿರುವ ಯುವಕನಾಗಿದ್ದಾನೆ. ಮೂಡಲಗಿ ಖಾಸಗಿ ಆಸ್ಪತ್ರೆಗೆ ಆತನನ್ನ ದಾಖಲಿಸಲಾಗಿದೆ. ನೋಡಿ, ಆಸ್ಪತ್ರೆಗೆ ಸೇರೋ ಮಟ್ಟಿಗೆ ಹಲ್ಲೆ ಮಾಡಿದ್ದಾರೆ. ಘಟನೆಯ ದೃಶ್ಯಾವಳಿಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸದ್ಯ ಕುಲಗೋಡು ಪೊಲೀಸ್ ಠಾಣೆಯಲ್ಲಿ ಹಲ್ಲೆಗೈದವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಯಾವ ರೀತಿ ಯುವಕನ ಮೇಲೆ ಹಿಗ್ಗಾಮುಗ್ಗ ಅವರು ದರ್ಪವನ್ನ ತೋರಿಸ್ತಾ ಇದ್ದಾರೆ, ಹಿಗ್ಗಾಮುಗ್ಗ ಹೊಡಿತಿದ್ದಾರೆ ಅನ್ನೋದ್ರ ಕುರಿತು ನೀವು ಗಮನಿಸ್ತಾ ಇದ್ದೀರಾ. ಏನಿಲ್ಲ, ಜಸ್ಟ್ ಸಿಗರೇಟ್ ವಿಚಾರಕ್ಕೆ ಏನೋ ಅಂದಿದ್ದಾರೆ. ಯಾಕೆ ಆ ರೀತಿ ಮಾತನಾಡ್ತಾ ಇದ್ದೀರಾ, ಸರಿಯಾಗಿ ಕೇಳಿ, ಸರಿಯಾಗಿ ಮಾತಾಡಿ ಅಂತ ಇಲ್ಲಿ ಯುವಕ ಆನ್ಸರ್ ಕೊಟ್ಟಿರ್ತಾರೆ. ಈ ವಿಚಾರಕ್ಕೆ ಈ ರೀತಿ ಹಿಗ್ಗಾಮುಗ್ಗ ಹೊಡೆದು ದಬ್ಬಿರುವಂತಹ ದೃಶ್ಯಾವಳಿಗಳನ್ನ ಕೂಡ ನೋಡ್ತಾ ಇದ್ದೀರಾ. ಹಾಗೆ ಅಂಗಡಿಯ ಶಟರ್ ಅನ್ನ ಕೂಡ ಕ್ಲೋಸ್ ಮಾಡ್ತಾ ಇದ್ದಾರೆ. ಕುಡಿದು ಈ ಒಂದು ರಂಪಾಟವನ್ನ ಮಾಡಿಕೊಂಡಿರುವ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ಬೆಳಗಾವಿಯ ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕಿಮ್ಮತ್ ಕೊಟ್ಟು ಮಾತಾಡ ಈ ಕುರಿತು ನಮ್ಮ ಪ್ರತಿನಿಧಿ ಬಾಳಪ್ಪ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಬಾಳಪ್ಪ, ಹೇಳೋದಕ್ಕೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಕುಡಿದುಕೊಂಡು ಬಂದು ಈ ರೀತಿ ರಂಪಾಟವನ್ನ ಮಾಡಿದ್ದಾರಲ್ಲ, ಎಷ್ಟೊತ್ತಿಗೆ ನಡೆದಿರುವಂತಹ ಘಟನೆ ಇದು? ಯಾವಾಗ ನಡೆದಿರೋದು? ಸದ್ಯ ಹಲ್ಲೆಗೊಳಗಾದ ಯುವಕನ ಪರಿಸ್ಥಿತಿ ಈಗ ಯಾವ ರೀತಿ ಇದೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಏನು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ಟೀ ಅಂಗಡಿಯಲ್ಲಿ ಟೀ ಮಾಡುತ್ತಿದ್ದ ಪ್ರಜ್ವಲ್ ಮೇಲೆ ಏಕಾಏಕಿ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಆತನ ಸ್ನೇಹಿತರು ಸೇರಿ ಒಂದು ಹಲ್ಲೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಇದು ಸಿಗರೇಟ್ ವಿಚಾರ ಸಂಬಂಧಪಟ್ಟಂತೆ ಕುಡಿದು ನಿಶೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿಗರೇಟ್ ಕೊಡುವಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಟೀ ಮಾರುತ್ತಿದ್ದ ಪ್ರಜ್ವಲ್ಗೆ ಒಂದು ಅವಾಜನ್ನು ಹಾಕಿರ್ತಾನೆ. ಅದಕ್ಕಾಗಿ ಪ್ರಜ್ವಲ್ ತಿರುಗಿ ಮಾತನಾಡಿದಾಗ ಅವನ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದಾನೆ. ಮಾಡಿದ ತಕ್ಷಣ ಅಲ್ಲಿಯ ಸ್ಥಳೀಯ ಹೋಟೆಲ್ ನಲ್ಲಿ ಇರ್ತಕ್ಕಂಥ ಸಿಸಿ ಕ್ಯಾಮೆರಾಗಳಲ್ಲಿ ಕೂಡ ಸೆರೆಯಾಗಿದೆ. ಈಗಾಗಲೇ ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ಕೂಡ ಕುಲಕೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಹಿನ್ನೆಲೆ ಪ್ರಜ್ವಲ್ ಏನಿದ್ದಾನೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾನೆ ಮೂಡಲಗಿಯಲ್ಲಿ. ಈಗಾಗಲೇ ಪ್ರಜ್ವಲ್ನ ಸ್ಥಿತಿ ಈಗ ಗಂಭೀರವಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯನ ಹುಡುಕಾಟ ನಡೆದಿದೆ. ಇನ್ನೂವರೆಗೆ ಪೊಲೀಸರ ಹುಡುಕಾಟವನ್ನು ನಡೆಸಿದ್ದಾರೆ. ಆತನು ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಕುಲಕೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವ ಇವಾಗ 12 ಗಂಟೆಗಳ ಕಾಲವಾಗಿದೆ. 12 ಗಂಟೆಗಳ ಕಾಲ ಆದರೂ ಕೂಡ ಇನ್ನೂ ಪೊಲೀಸರು ಅವನು ಹಿಡಿಯುವುದರಲ್ಲಿ ವಿಫಲವಾಗಿದ್ದಾರೆ. ಈಗಾಗಲೇ ಮನೆಯವರು ಕೂಡ ಒಂದು ಆಕ್ರೋಶವನ್ನು ಹೊರಗಾಕ್ತಾ ಇದ್ದಾರೆ. ಯಾಕಂದ್ರೆ ಪ್ರಜ್ವಲ್ ಆತ ಒಂದು ಟೀ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಜೀವನವನ್ನು ಕಟ್ಟಿಕೊಳ್ಳೋಕೆ ಅಂತ ಯಾದವಾಡ ಗ್ರಾಮಕ್ಕೆ ಹೋಗಿದ್ದ. ಆ ಯಾದವಾಡ ಗ್ರಾಮದಲ್ಲಿ ಟೀ ಶಾಪ್ ನಲ್ಲಿ ಕೆಲಸ ಮಾಡುತ್ತಿರುವ ಪ್ರಜ್ವಲ್ ಮೇಲೆ ಒಂದು ಹಲ್ಲೆ ಮಾಡಿರುವಂತ ಘಟನೆ ನಿನ್ನೆ ಸಾಯಂಕಾಲ ಇದು ಆಗಿರುವಂತದ್ದು. ಮೊದಲ ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.
तुझी काय फिटिंग करे मागवून हॅलो